ನೀವು ತುಂಬ ಸರಿ ಹೇಳಿದ್ದೀರಾ 5 ನಿಮಿಷದಲ್ಲಿ ಬರೆದ್ಬಿಟ್ಟೆ ಈ ಸಾಂಗ್ನ ಅಂತ ಹೇಳ್ಬಿಟ್ಟು. ಕೆಲವೊಂದು ಡೇಸ್ ತಗೊಳುತ್ತೆ, ಕೆಲವೊಂದು ಜಸ್ಟ್ ಸೆಕೆಂಡ್ಗಳು ತಗೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಹೇಳ್ತಾ ಇದ್ರಿ ನಾನು ಮೊಬೈಲಲ್ಲೇ ಬರ್ದಾಕ್ಬಿಡ್ತೀನಿ ಸಾಂಗ್ಸ್ನ ಅಂತ ಹೇಳ್ಬಿಟ್ಟು. ಸ್ಪೆಷಲಿ ಈ ಸಾಂಗ್ ಬರೆಯೋದಕ್ಕೆ ಎಷ್ಟು ಟೈಮ್ ಆಯಿತು ಅಂತ? ಇದು ಅಷ್ಟೇ, ಏನು ಜಾಸ್ತಿ ಇಲ್ಲ. ಇದು ಏನು ಅಂತಂದರೆ ಅರ್ಜುನ್ ಅವರ ಕಂಪೋಸಿಷನ್ ಜೊತೆಗೆ ಬರೆದ ಹಾಡು ಇದು. ಯಾವಾಗಲೂ ಯಾವುದೇ ಸಿನಿಮಾ ಆಗಲಿ ಯಾವುದೇ ಹಾಡಾಗಲಿ ಒಬ್ಬರ ಕ್ರೆಡಿಟ್ ಅಲ್ಲ ಇದು, ಎಲ್ಲರದು. ಒಬ್ಬ ನಿರ್ದೇಶಕನಿಂದ ಹಿಡಿದು ಕೊರಿಯೋಗ್ರಾಫರ್ ತನಕ, ಕ್ಯಾಮ್ರಾಮನ್ ತನಕ ಎಲ್ಲವೂ ಕೌಂಟ್ ಆಗುತ್ತೆ. ಸೊ ಜಾಸ್ತಿ ಎಲ್ಲರದು ಕಾಂಟ್ರಿಬ್ಯೂಷನ್ ಇರುತ್ತೆ ಒಂದು ಹಾಡಿಗೆ. ಸೊ ತುಂಬ ಚಂದ ಕಂಪೋಸಿಷನ್. ಈಗ ಜೇನ ದನಿಯೋಳೆ ಮೀನ ಕಣ್ಣೋಳೆ ಅದಕ್ಕೆ ತಕ್ಕ ಹಾಗೆ ಟ್ಯೂನ್ ಸಿಗಲಿಲ್ಲ ಅಂದಿದ್ರೆ ಈ ಸಾಹಿತ್ಯ ಬರ್ತಿರಲಿಲ್ಲ. ಸೊ ಅವರು ಟ್ಯೂನ್ ಕೊಟ್ಟಿದ್ದಕ್ಕೆ, ನಾನು ಕರೆಕ್ಟಾಗಿ ಬರ್ಕೊಂಡಿದ್ದಕ್ಕೆ, ಅದಕ್ಕೆ ಸಿಚುವೇಶನ್ ಸರಿ ಹೋಗಿದ್ದಕ್ಕೆ ಮತ್ತು ಅದನ್ನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ, ಕೊರಿಯೋಗ್ರಾಫರು ಮತ್ತು ಆರ್ಟಿಸ್ಟು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ, ಅದನ್ನು ಸರಿಯಾಗಿ ಸೆರೆ ಹಿಡಿದಿದ್ದಕ್ಕೆ ಇಷ್ಟು ವಿಷಯ ಇದೆಯಲ್ಲ ಒಂದು ಹಾಡಿನಿಂದೆ. ಈ ಹಾಡು ಕಂಪೋಸ್ ಮಾಡುವಾಗ ನಾವು ಯೂಶ್ವಲಿ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀವಿ ಅಂದರೆ, ಹರಿಕೃಷ್ಣ ಅವ್ರ ಜೊತೆನೂ ಹಾಗೆ ಇರುತ್ತೆ ನಂದು. ಕಂಪೋಸಿಂಗ್ ಜೊತೆಯಲ್ಲೇ ಲಿರಿಕ್ಸ್ ಶುರು ಮಾಡ್ತೀವಿ. ಮುಂಚೆ ಹಾಡು ಕೊಟ್ಟು ಸ್ವಲ್ಪ ದಿವಸ ಟೈಮ್ ತೊಗೊಳ್ಳೋದು. ಯಾವಾಗಲೂ ಹಾಡು ಬಂದಿದೆ, ಟ್ಯೂನ್ ಬಂದಿದೆ, ನಾನು ಸಮಯ ಮಾಡ್ಕೊಂಡು ಕೂತ್ಕೊಂಡು ಬರೀತಿದ್ದೆ. ಈ ಸಿನಿಮಾದ ಏನಾಯಿತು ಅಂದರೆ, ಶ್ರೀನಿವಾಸ ರಾಜ್ ಅವರು ಇಲ್ಲ ಜೊತೇಲಿ ಕೂತ್ಕೊಂಡು ಕಂಪೋಸಿಂಗ್ ಜೊತೆಲೇ ಮಾಡೋಣ ಅಂತ. ಸರಿ ಅಂತ ಹೇಳಿ ಆ ಕೂತಾಗ ಅಲ್ಲಿ ಕಂಪೋಸ್ ಮಾಡ್ತಿದ್ರು. ಕಂಪೋಸಿಂಗ್ ಮೇಲೆ ಜೊತೆಲೇ ಹಾಡು ಸಾಲುಗಳು ಕೊಡ್ತಿದ್ದೆ. ಈ ಹಾಡು ಹಾಗೆ ಆಗಿರೋವಂಥದ್ದು. ಎಷ್ಟು ಟೈಮ್ ತಗೊಂಡಿದ್ದು ಇಡೀ ಹಾಡು ಅವರು ಅಲ್ಲೇ, ಯಾಕೆಂದರೆ ಅರ್ಜುನ್ ಭಾಳ ಸ್ಪೀಡಾಗಿ ಕಂಪೋಸ್ ಮಾಡ್ತಾರೆ. ಇಮಿಡಿಯೇಟ್ ಕಂಪೋಸ್ ಮಾಡಿದ್ರು. ಕಂಪೋಸ್ ಮಾಡ್ತಿದ್ದ ಹಾಗೇನೆ ಅಲ್ಲೇ ಲೈನ್ಸ್ ಬರದೆ, ಅಲ್ಲೇ ಸಿಂಗರ್ ಇರ್ತಾರೆ, ಅಲ್ಲೇ ಹಾಡಿ ಬಹುಶಃ ಅಲ್ಲೇ ಇಮಿಡಿಯೇಟ್ ಒಂದು ಸಣ್ಣ ರಿದಮ್ ಹಾಕಿ ಸಾಂಗ್ ರೆಡಿ ಮಾಡ್ಕೋತಾರೆ ಅರ್ಜುನ್ ಯಾವಾಗಲೂ. ನನ್ನ ಅಂದಾಜು ಹಬ್ಬ ಅಂದರೆ ಈ ಹಾಡು ಒಂದು 2 ಅವರ್ಸಲ್ಲಿ ರೆಡಿ ಆಗಿರ್ಬೋದು ಅಷ್ಟೇ, ಇನ್ನೂ ಕಮ್ಮಿನೇ ಅನ್ಸುತ್ತೆ ನನ್ನ ಪ್ರಕಾರ. ಜೊತೆಗೆ ಸಿನಿಮಾ ಟೈಟಲ್ ಹೆಸರು ಕೃಷ್ಣಂ ಪ್ರಣಯ ಸಖಿ. ಸೊ ಇಲ್ಲಿ ನೀವು ಬರೆದಿರೋವಂಥ ಸಾಲುಗಳು ದ್ವಾಪರ ದಾಟುತ್ತಾ. ಸೊ ಕೃಷ್ಣ ಅಂತ ಅಂದಾಗ ನಮಗೆಲ್ಲ ದ್ವಾಪರ ಜ್ಞಾಪಕ ಬರುತ್ತೆ. ಸೊ ದ್ವಾಪರ ದಾಟುತ್ತಾ ಹುಡುಗಿ ಕೃಷ್ಣನ ಹತ್ರ ಹೋಗ್ತಿದ್ದಾಳೆ ಅಂತ ಅಂದರೆ ಕೃಷ್ಣ ದ್ವಾಪರದಲ್ಲಿ ಇರಲ್ವಾ ಅಂತ ಅರ್ಥನಾ? ಈ ಕಲಿಯುಗದಲ್ಲಿ ಕೃಷ್ಣ ಇದ್ದಾನೆ. ಚರಣದಲ್ಲಿ ಒಂದು ಸಾಲು ಬರೆದಿರ್ತೇನೆ, ನಾನು ಶ್ರೀಕೃಷ್ಣ ನೀನು ನನ್ನ ಭಾಮೆ ಅಂತ. ಸೊ ಈ ಕಲಿಯುಗದಲ್ಲಿ ಹುಟ್ಟಿರೋಂಥ ಕೃಷ್ಣ ಇವನು. ದ್ವಾಪರ ದಾಟಿ ನನಗೋಸ್ಕರನೇ ರಾಧಿಕೆ ಬಂದಳು ಅನ್ನೋ ಸೆನ್ಸಲ್ಲಿ ಶುರು ಮಾಡಿದ್ದೀನಿ. ಅದು ಟ್ಯೂನ್ ಬಂದಾಗ ಅದು ನನಗೇನು ತಲೆಗೆ ಬಂತೋ ಅದು. ಯಾಕಂದರೆ ಇಡೀ ಕಥೆ ನನಗೆ ಗೊತ್ತಿದೆ ಮತ್ತು ಆ ಸಿಚುವೇಶನ್ ಗೊತ್ತಿದೆ. ಅದಕ್ಕೆ ಆ ಸಿಚುವೇಶನ್ನ ನೀವು ಸಿನಿಮಾ ನೋಡಿದ್ಮೇಲೆ ಅದರಲ್ಲಿ ಇರೋ ಸಾಲುಗಳೆಲ್ಲ ನಿಮ್ಗೆ ಕನೆಕ್ಟ್ ಆಗುತ್ತೆ. ಸೊ ಸಿನಿಮಾ ನೋಡಿದಾಗ ಆ ಥರ ಬರೆದಿರೋಂಥದ್ದು. ಈ ಥರ ಒಂದು ನಿಮಗೆ ಕ್ರೆಡಿಟ್ ಸಿಕ್ಕಿದಾಗ ನಿಮಗೆ ಎಷ್ಟು ಉತ್ಸಾಹ ಮತ್ತು ಹೆಚ್ಚಾಗುತ್ತೆ ಸರ್? ಇಲ್ಲ, ಡೆಫಿನೆಟಾಗಿ ಖುಷಿಯಾಗುತ್ತೆ. ಯಾಕೆಂದರೆ ನನ್ನ ಇಲ್ಲಿ ತನಕ ಸುಮಾರು 25 ವರ್ಷಗಳಲ್ಲಿ ಸಾವಿರಾರು ಹಾಡುಗಳಲ್ಲಿ ನೂರಾರು ಹಾಡುಗಳು ಜನಮನ್ನಣೆ ತಗೊಂಡಿರೋವಂಥದ್ದು. ಆಮೇಲೆ ಎಷ್ಟೊಂದು ಹಾಡುಗಳು ಎಮೋಷ್ನಲ್ ಆಗಿರೋವಂಥದ್ದು, ಅಪ್ಪ ಹಾಡು, ಅಮ್ಮನ ಹಾಡು, ಪ್ರೀತಿಯ ಹಾಡುಗಳು, ಹೀರೋ ಇವತ್ತಿನ ತರಗ ಎಷ್ಟು ಹೀರೋಗಳ ಇಂಟ್ರಡಕ್ಷನ್ ಹಾಡುಗಳು, ಎಲ್ಲ ಥರದ ಹಾಡುಗಳು ಸಕ್ಸಸ್ ಇದೆ. ಆ ಸಕ್ಸಸ್ಸು ಒಂದೊಂದು ಹಾಡುಗಳ ಇದು ಬೇರೆ. ಕೆಲವು ನಿಧಾನವಾಗಿ ಸಕ್ಸಸ್ ಆಗ್ತವೆ, ಕೆಲವು ದಿಢೀರಂತ ಸಕ್ಸಸ್ ಆಗ್ತವೆ. ಈಗ ಕರಿಯ ಐ ಲವ್ ಯು ಬರೆದಾಗ ಹೀರೋ ರಿಜಿಸ್ಟರ್ ಆಗಿಲ್ಲ, ಅಲ್ಲಿ ತನಕ ಯಾರೂ ರಿಜಿಸ್ಟರ್ ಆಗಿಲ್ಲ. ಮನೋಹರ್ ಸರ್ ಮಾತ್ರ ಗೊತ್ತಿದ್ದಂಥದ್ದು ಜನಕ್ಕೆ. ಆ ಹಾಡು ತಗೊಂಡು ಅಲ್ಲಿಂದ ಡೈರೆಕ್ಟ್ರು ಇಲ್ಲ ಅಂದರೆ ಕೆಲವು ಸಿನಿಮಾಗಳು ಹೇಗಾಗ್ತವೆ ಅಂದರೆ, ಹಾಡು ಕೇಳ್ತಾ ಯಾರಿದು ಈಗ ಈ ಜನದನಿಯೋಳೇ ತಗೊಳ್ಳಿ, ಎಷ್ಟೋ ಜನ ಅದು ವರ್ಕ್ ಆದಮೇಲೆ ಇದು ಯಾವುದು ಅಂತ ನಾನು ಸರ್ಚ್ ಮಾಡಿದೆ ಅಂತಾರೆ. ಸೊ ಹಿಂಗೆ ಸರ್ಚ್ ಮಾಡಿ ಹೋಗೋವಂಥದ್ದು ಇರುತ್ತೆ. ಕೆಲವು ದಿಢೀರಂತ ಸಕ್ಸಸ್ ತಗೊಳ್ತವೆ, ಕೆಲವು ನಿಧಾನವಾಗಿ ತಗೊಳ್ತವೆ. ಇದು ವಿಡಿಯೋ ಆನಂದ್ ಆಡಿಯೋದವರು ರಿಲೀಸ್ ಮಾಡಿದ ದಿವಸದಿಂದ ಹಿಡಿದು ಇವತ್ತಿನ ತನಕ ನೀವು ಯಾವಾಗಾದರೂ ನೋಡಿ, ಜಂಪ್ ಎಷ್ಟಾಗ್ತಿದೆ ಅಂದರೆ ಒಂದೊಂದು ನಿಮಿಷಕ್ಕೆ 100 ಗಟ್ಟಲೆ 1000 ಗಟ್ಟಲೆ ಜಂಪ್ ಆಗ್ತಾನೇ ಇದೆ.
ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೀವು ಸ್ವಿಮ್ಮಿಂಗ್ ಓಪನ್ ಮಾಡಿದ್ರೆ ನಾನ್ ಸ್ಟಾಪಾಗಿ ಬರ್ತಾ ಇರುತ್ತೆ. ಬೇರೆ ಏನೇನೇನೋ ಬಂದರೂ ಮಧ್ಯೆ ನಮ್ಮದು ಯಾರ್ಯಾರೋ ಮಾಡಿರೋವಂಥದ್ದು. ನನಗೆ ಮೆಸೇಜಲ್ಲಿ ದಿನಕ್ಕೆ ನನಗೆ 100 ಮೆಸೇಜ್ಗಳು ಬರೀ ಈ ಹಾಡನ್ನು ಅವರು ನನ್ನ ಸ್ಟೋರಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ. ಸ್ಟೋರಿಲಿ ಹಾಕ್ತಾನೆ ಇರ್ತೀನಿ, ಸಾರ್ ಇದು ನಾನು ನೋಡಿ ನಾನು ಮಾಡಿದ್ದೀನಿ, ನನಗೆ ಇಷ್ಟ ಆಗಿದ್ದನ್ನೆಲ್ಲ ಸ್ಟೋರಿಗೆ ಹಾಕ್ತಿರ್ತೀನಿ. ಈಗ ಒಂದು ಬ್ಯೂಟಿಫುಲ್ಲಾಗಿ ಇನ್ನೊಂದು ಏನಂದರೆ, ರೋಡ್ ಮಧ್ಯೆ ಒಬ್ಬ ನಿಂತ್ಕೊಂಡು ಅರ್ಜುನ್ ನನಗೆ ಟ್ಯಾಗ್ ಮಾಡಿದರು, ಕೊಲಾಬ್ರೇಟ್ ಮಾಡಿದರು, ಅರ್ಜುನ್ ಜನ್ಯ. ರೋಡ್ ಮಧ್ಯೆ ನಿಂತ್ಕೊಂಡು ಒಂದು ಬೋರ್ಡ್ ಇಟ್ಕೊಂಡು ಹೆಲ್ಮೆಟ್ ಧರಿಸಿ ಅಂತ ಒಂದು ಸೂಚನೆ ಕೊಟ್ಕೊಂಡು ಸೋಷಿಯಲ್ ಮೆಸೇಜ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಸಿಗ್ನಲ್ನಲ್ಲಿ. ಸೊ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈ ಥರದ್ದು ಏನೇನೇನೋ ಮಾಡ್ತಿದ್ದಾರೆ, ಅದನ್ನು ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ನಿಮ್ಗೆ ಸಿಕ್ಕಂತಹ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಇಂಡಸ್ಟ್ರಿಯಿಂದ ಆ ಥರದ್ದು ಏನಾದರೂ ಬಂದಿದೆಯಾ ಸರ್ ಹಾಡಾದ್ಮೇಲೆ? ಅಲ್ಲ, ಇಂಡಸ್ಟ್ರಿಯಿಂದ ಅಂತಲ್ಲ, ಒಟ್ಟಾರೆ ನಾವು ಯಾವಾಗಲೂ ಇಂಡಸ್ಟ್ರಿ ಯಾವಾಗಲೂ ಜೊತೆಲಿದ್ದೇ ಇರುತ್ತೆ. ಒಳ್ಳೆಯದು ಅಂತ ಅಂದಾಗ ಜನ ಯೂಶ್ವಲಿ ಒಂದೊಂದು ಹಾಡಿಗೆ ಒಂದೊಂದು ಥರ ಇದು ಮಾಡ್ತಾರೆ. ಈ ಹಾಡಿಗೆ ಅಂದರೆ ಹೊಗಳ್ತಿರ್ತಾರೆ ಸಾಮಾನ್ಯವಾಗಿ, ಇದನ್ನು ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ನಾನು ಅವೆಲ್ಲ ಪದಗಳೆಲ್ಲ ಹೇಳಿದ್ರೆ ಸುಮ್ಮನೆ ಅತಿಶಯೋಕ್ತಿ ಆಗುತ್ತೆ, ಹಂಗೇನು ಅನಿಸಲ್ಲ ನನಗೆ. ತುಂಬ ಉತ್ಪ್ರೇಕ್ಷೆನೂ ಅನಿಸುತ್ತೆ ಕೆಲವರ ಹೊಗಳಿಕೆ. ಅಂದರೆ ಅವ್ರಿಗಷ್ಟು ಹತ್ತಿರ ಆಗಿದೆ ಹಾಡು ಅಂತ ಅರ್ಥ. ಅಷ್ಟೇ ಖುಷಿ ನಮಗೆ.